ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ ಸ್ನೇಹಿತರೆ. HMPV ಹ್ಯೂಮನ್ ಮೆಟೋನಿಮಾ ವೈರಸ್. ಈ ಒಂದು ವೈರಸ್ ನೆರೆಯ ಚೀನಾದಲ್ಲಿ ಸದ್ದು ಮಾಡಿದ್ದಕ್ಕಿಂತ ನಮ್ಮ ದೇಶದ ಸುದ್ದಿ ಮಾಧ್ಯಮಗಳಲ್ಲೇ ಹೆಚ್ಚಾಗಿ ಸದ್ದು ಮಾಡ್ತಿದೆ. ಇದ್ರ ಅರ್ಥ ಏನು ಅಂತಂದ್ರೆ, ಚೀನಾದ ಕೆಲವೊಂದು ನಗರದಲ್ಲಿ ಇರ್ತಕ್ಕಂಥ ವೈರಸ್ ನೇರವಾಗಿ ನಮ್ಮ ದೇಶದ ಸುದ್ದಿ ಮಾಧ್ಯಮಗಳ ಒಂದು ಹೆಡ್ ಆಫೀಸ್ ಏನಿದೆಯೋ ಅಲ್ಲಿ ಬಂದು ಕೂತಿರೋ ರೀತಿ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಜನರಲಿ ಅವರಿಗೆ ಸಾಧ್ಯವಾದರೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಬಿಟ್ಟು ಈ ಒಂದು ಮಾಧ್ಯಮಗಳು ಏನ್ ಮಾಡ್ತಿದೆ ಅಂತಂದ್ರೆ ಜನರಿಗೆ ಭಯ ಬೀಳ್ಸಕ್ಕಂಥ ಕೆಲಸಗಳನ್ನ ನಮ್ಮ ಸುದ್ದಿ ಮಾಧ್ಯಮಗಳು ಮಾಡ್ತಾ ಇವೆ ಅಂತ. ಇದನ್ನ ನಾವು ನೋಡಿದಾಗ ಇವುಗಳ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಒಂದು HMPV ವೈರಸ್ ಏನಿದೆಯೋ ಇದೇನು ಕೂಡ ಹೊಸದೇನು ಅಲ್ಲ. ಸುಮಾರು 21 ವರ್ಷಗಳ ಹಿಂದೆ ಈ ಒಂದು ಕೇಸ್ ಅನ್ನೋದು ಡಿಟೆಕ್ಟ್ ಆಗುತ್ತೆ. ಅಲ್ಲಿನಿಂದ ಇಲ್ಲಿಯ ತನಕ ಪ್ರಪಂಚದ ಬಹುತೇಕ ಕಡೆ ಈ ಒಂದು ವೈರಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಒಂದು ವೈರಸ್ ಡಿಟೆಕ್ಟ್ ಆಗಿ ಅರೌಂಡ್ 21 ಇಯರ್ಸ್ ಆಗಿದೆ ಅಂತಂದ್ರೆ ಇದಕ್ಕೆ ಯಾಕೆ ವ್ಯಾಕ್ಸಿನ್ ಇನ್ನೂ ಕಂಡಿಡ್ದಿಲ್ಲ ಅಂತಕ್ಕಂಥದ್ದು. ಸ್ನೇಹಿತರೆ, ನನಗೆ ತಿಳಿದಿರೋ ಪ್ರಕಾರ ಯಾವ ಒಂದು ವೈರಸ್ ತುಂಬಾ ಹೈ ರಿಸ್ಕ್ ಇರುತ್ತೋ ಅಂತ ಒಂದು ವೈರಸ್ಗೆ ವ್ಯಾಕ್ಸಿನ್ ಕಂಡಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡ್ಕೊಳ್ಳಿ, ಹೆಬೋಲೋ ಆಗಿರ್ಬೋದು, ಸಾರ್ಸ್ ಆಗಿರ್ಬೋದು, COVID-19 ಆಗಿರ್ಬೋದು, ಇಂಥ ಒಂದು ವೈರಸ್ಗಳಿಗೆ ವ್ಯಾಕ್ಸಿನ್ ಕಂಡುಹಿಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗೆ ಯಾವುದೇ ಒಂದು ವೈರಸ್ನ ಒಂದು ಎಫೆಕ್ಟ್ ತುಂಬಾ ರಿಸ್ಕ್ ಕಡಿಮೆ ಇರುತ್ತೋ ಅಂತ ವೈರಸ್ಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಆಕ್ಚುಲಿ ಏನು ಅಂತಂದ್ರೆ ನಾವು ಪ್ರತಿಯೊಂದು ದಿನ ಒಂದು ಹೊಸ ವೈರಸ್ ಅನ್ನೋದು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಆದರೆ ಆ ಒಂದು ವೈರಸ್ ಬಗ್ಗೆ ಯಾವಾಗ ಕನ್ಸರ್ನ್ ತಗೊಳ್ತಾರೆ ಅಂದರೆ ಅದರಿಂದ ಮನುಷ್ಯರ ಜೀವಕ್ಕೆ ರಿಸ್ಕ್ ಇದೆ ಅಂತ ಗೊತ್ತಾದಾಗ ಮಾತ್ರ. ಇದನ್ನು ನಮ್ಮ ಮಾಧ್ಯಮಗಳು ಅರ್ಥ ಮಾಡಿಕೊಳ್ಳದೆ ಅಲ್ಲಿ ಅಷ್ಟು ಕೇಸು, ಇಲ್ಲಿ ಇಷ್ಟು ಕೇಸು, ರಾಜ್ಯದಲ್ಲಿ ಇದೇ 2 ಕೇಸು ಪತ್ತೆ ಆಗಿದೆ, ದೇಶದಲ್ಲಿ ಇದುವರೆಗೂ 7 ಕೇಸ್ ಪತ್ತೆ ಆಗಿದೆ, ಏನು ಮಾಡ್ತಿದೆ, ಈ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇದೆ. ಸ್ನೇಹಿತರೆ, ನಮ್ಮ ICMR ಆಗಿರ್ಬೋದು, ಹಾಗೆ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು, ಇದಕ್ಕೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಗೈಡ್ಲೈನ್ ಸಹ ಕೊಟ್ಟಿದೆ. ಇದು ಯಾರು ಭಯ ಬೀಳ್ತಕ್ಕಂಥ ಅವಶ್ಯಕತೆ ಅನ್ನೋದು ಇಲ್ಲ. ಯಾಕೆ ಅಂತಂದ್ರೆ ಇದೇನು ಹೊಸ ವೈರಸ್ ಏನೋ ಅಲ್ಲ, ಸುಮಾರು 21 ವರ್ಷಗಳ ಹಿಂದೆನೆ ಈ ಒಂದು ವೈರಸ್ ಅನ್ನೋದು ಎಕ್ಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾನೆ ಇದೆ. ಆದ್ರೆ ನಮ್ಮ ಮಾಧ್ಯಮಗಳು ಯಾವ ತರ ಅಂತಂದ್ರೆ ಫುಲ್ಲು ಬ್ರೇಕಿಂಗ್ ನ್ಯೂಸ್. ಕೆಲವೊಂದು ಮಾಧ್ಯಮಗಳು ಜೋರಾಗಿ ಗಂಟಲಿದೆ ಅಂದ್ಬಿಟ್ಟು ಜೋರಾಗಿ ಕೂಗಿ ಹೇಳ್ತಾ ಇದ್ದಾರೆ. ನಿಜ ಹೇಳ್ತೀನಿ, ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದರೆ ಈ ಒಂದು ಸಿಟಿ ಕಡೆ ಆಗಿರ್ಬೋದು. ಸಿಟಿ ಕಡೆ ಆಲ್ಮೋಸ್ಟ್ ಸ್ವಲ್ಪ ಎಜುಕೇಷನ್ ಇರುತ್ತೆ, ಸ್ವಲ್ಪ ಅವೇರ್ನೆಸ್ ಕೂಡ ಇರುತ್ತೆ, ಅಲ್ಲಿ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಕೆಲವೊಂದು ಇಂಟೀರಿಯರ್ ಆಗಿರ್ಬೋದು, ಕೆಲವೊಂದು ಈ ಒಂದು ರೂರಲ್ ಏರಿಯಾಸ್ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಅನ್ಎಜುಕೇಟೆಡ್ ವುಮೆನ್ಸ್, ಹಾಗೆ ಯಾರು ಒಂದು ಅಷ್ಟೊಂದು ನಾಲೆಜ್ ಇಲ್ತಾ ಇರ್ತಕ್ಕಂಥ ಒಂದು ವುಮೆನ್ಸನ್ನು ನಾವು ಮಾತಾಡಿದಾಗ ಅವರು ಆ ಒಂದು ಹೊಸ ವೈರಸ್ ಅಂತ ತುಂಬ ಹುಷಾರಾಗಿರ್ಬೇಕಂತ ತುಂಬ ಜನ ಭಯ ಬಿದ್ದಿರ್ತಾರೆ. ಆ ಥರ ಇರ್ತಕ್ಕಂಥ ಒಂದು ಭಯವನ್ನ ಈ ಮಾಧ್ಯಮಗಳು ಉಂಟು ಮಾಡಿವೆ. ಸ್ನೇಹಿತರೆ, ಆಕ್ಚುಲಿ ನನಗೆ ತಿಳಿಸಿದ ಪ್ರಕಾರ ಏನು ಅಂತಂದ್ರೆ ನಮಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಜ ಹೇಳ್ತೀನಿ, ಯಾವುದೇ ಒಂದು ಮಾಧ್ಯಮಗಳಾಗಿರ್ಬೋದು, ಎಸ್ಪೆಷಲಿ ಸುದ್ದಿ ಮಾಧ್ಯಮಗಳು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಜನರಿಗೆ ಭಯ ಬೀಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ. ಒಂದು ವೇಳೆ ಈ ಒಂದು HMPV ವೈರಸ್ ಇಂದ ಸಿವಿಯರ್ ಆಗಿರ್ತಕ್ಕಂಥ ಒಂದು ಇನ್ಫೆಕ್ಷನ್ ಆಗೋವಾಗಿದ್ದಿದ್ರೆ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು, ಹಾಗೆ ICMR ಆಗಿರ್ಬೋದು ಕ್ಲಿಯರ್ ಆಗಿರ್ತಕ್ಕಂಥ ತುಂಬ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಕೊಡ್ತಾ ಇತ್ತು. ಅವರೇ ಆಲ್ರೆಡಿ ಹೇಳಿದ್ದಾರೆ, ಯಾರು ಸಹ ಇದ್ರ ಬಗ್ಗೆ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ. ಆದರೂ ನಮ್ಮ ಮಾಧ್ಯಮಗಳು ಇದನ್ನೇ ಬ್ರೇಕಿಂಗ್ ನ್ಯೂಸ್ ಅಂತ ನೋಡಿಸ್ತಾ ಇದೆ. ಆಕ್ಚುಲಿ ಮ್ಯಾಟರ್ ಏನು ಅಂತಂದ್ರೆ ನಮ್ಮ ಸ್ಟೇಟಲ್ಲಿ ಇದುವರೆಗೂ 2 ಕೇಸ್ ಡಿಟೆಕ್ಟ್ ಆಗಿದೆ ಅಂತ. ಆಕ್ಚುಲಿ ಮ್ಯಾಟರ್ ಏನು ಅಂತಂದ್ರೆ ಕಳೆದ ಡಿಸೆಂಬರಲ್ಲೇ ಆ ಒಂದು ಚಿಕ್ಕ ಮಗು ಹಾಸ್ಪಿಟಲ್ನ ಡಿಸ್ಚಾರ್ಜ್ ಆಗಿದೆ. ಮತ್ತೆ ಇನ್ನೊಂದು ಚಿಕ್ಕ ಮಗು ಕೂಡ ಆಲ್ಮೋಸ್ಟ್ ಡಿಸ್ಚಾರ್ಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಅರ್ಥ ಏನು ಅಂತಂದ್ರೆ ಆಗಿರ್ತಕ್ಕಂಥ ಒಂದು ಬ್ಲಡ್ ಸ್ಯಾಂಪಲ್ಸ್ನ ಲ್ಯಾಬ್ಗೆ ಕಳಿಸಿರ್ತಾರೆ, ಅದು ಈಗ ರಿಸಲ್ಟ್ ಬಂದಿರುತ್ತೆ. ಅದನ್ನೇ ದೊಡ್ಡದಾಗಿ ನೋಡಿಸ್ತಕ್ಕಂಥ ಕೆಲಸಗಳನ್ನ ಈ ಮಾಧ್ಯಮಗಳು ಅನ್ನೋದು ಮಾಡ್ತಾ ಇದೆ. ಆಕ್ಚುಲಿ ನಿಜ ಹೇಳ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ.
ಒಬ್ಬ ವ್ಯಕ್ತಿಗೆ ಎಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೋ ಅದೇ ಥರ ಒಂದು ಸುದ್ದಿ ಮಾಧ್ಯಮಗಳಿಗೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಲೇಬೇಕಾಗ್ತದೆ. ಒಂದು ಗೌರ್ನಮೆಂಟ್ ಆಗಿರ್ಬೋದು, ಯಾರಾದರೂ ಒಬ್ಬ ಪ್ರಭಾವಿ ವ್ಯಕ್ತಿಗಳು ಏನಾದರೂ ತಪ್ಪು ಮಾಡಿದಾಗ ಅದನ್ನು ಜನರಿಗೆ ತಲುಪುವಂತೆ ಮಾಡೋದ್ರಲ್ಲಿ ಮಾಧ್ಯಮಗಳ ಒಂದು ಪಾತ್ರ ತುಂಬ ಪ್ರಮುಖವಾಗಿರ್ತದೆ. ಆದರೆ ಈ ಮಾಧ್ಯಮಗಳು ಏನಾಗಿದೆ ಅಂತಂದ್ರೆ ಈ ಒಂದು ಪತ್ರಿಕೋದ್ಯಮದ ಮೂಲಭೂತ ಕರ್ತವ್ಯಗಳು, ತತ್ವಗಳನ್ನ ಎಲ್ಲ ಗಾಳಿಗೆ ತೋರಿ ಅವ್ರದ್ದೇ ಆಗಿರ್ತಕ್ಕಂಥ ಸುದ್ದಿ ಪ್ರಚಾರದಲ್ಲಿ ತೊಳಗಿವೆ. ವಿಷಯ ಹೇಳ್ತೀನಿ, ಯಾವುದೇ ಒಂದು ಸುದ್ದಿ ಮಾಧ್ಯಮಗಳಾಗಿರ್ಬೋದು ಅವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಾಗೆ ಏನೋ ಒಂದು ಸಮಾಜಕ್ಕೆ ನಾವು ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡು ಯಾರು ಕೂಡ ವರ್ಕ್ ಮಾಡ್ತಿಲ್ಲ. ಅವರ ಒಂದು ಅಲ್ಟಿಮೇಟ್ ಗೋಲ್ ಒಂದೇನೇನಪ್ಪ ಅಂತಂದ್ರೆ TRP ಬೇಕು ಅವ್ರಿಗೆ. ಸೊ ಅದರಿಂದ ಅವ್ರು ಪ್ರಾಫಿಟ್ ಮಾಡ್ಬೇಕು ಅಂದ್ಕೊಂಡೇ ಇರುತ್ತೆ ಹೊರತು ಸರ್ವಿಸ್ ಮಾಡ್ತಕ್ಕಂಥ ಇಂಟೆನ್ಷನ್ ಅವ್ರಿಗೆ ಇರೋದಿಲ್ಲ. ಅಟ್ಲೀಸ್ಟ್ ನಾನು ಹೇಳೋದಿಷ್ಟೇ, ಜನರಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ, ಬಟ್ ಭಯ ಕ್ರಿಯೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಗೆ ಈ ಒಂದು HMP ವೈರಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.